ಇನ್ನು ಕೊರೋನಾ ಸೋಂಕಿಗೆ ತಮಿಳು ಹಿರಿಯ ನಟ ಬಲಿಯಾಗಿದ್ದಾರೆ. ತಮಿಳಿನ ಸೂಪರ್ ಸ್ಟಾರ್ ವಿಜಯಕಾಂತ್ ನಿಧನರಾಗಿದ್ದಾರೆ. ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ರು ವಿಜಯಕಾಂತ್, ಬಟ್ ಕೊರೋನಾಗೆ ಬಲಿಯಾಗಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ವಿಜಯಕಾಂತ್ ನಿಧನರಾಗಿದ್ದಾರೆ. ಜನರಲ್ ಚೆಕಪ್ಗೆ ಅಂತ ಆಸ್ಪತ್ರೆಗೆ ಹೋಗಿರ್ತಾರೆ ವಿಜಯಕಾಂತ್. ಸೊ ಆಗ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇರೋದು ಗೊತ್ತಾಗುತ್ತೆ. ಸೊ ಇಂಟೆನ್ಷನಲ್ಲಿ ಅವರೇ ಏನೋ ಕೋವಿಡ್ ಟೆಸ್ಟ್ಗೆ ಒಳಪಡಬೇಕು ಅಂತ ಹೋಗಿ ಗೊತ್ತಾಗಿರೋದಲ್ಲ. ಜನರಲ್ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ. ಆಗ ಅವ್ರಿಗೆ ಕೋವಿಡ್ ಪಾಸಿಟಿವ್ ಅನ್ನೋ ರಿಪೋರ್ಟ್ ಬರುತ್ತೆ. ಸೊ ಅಲ್ಲೇ ಆಸ್ಪತ್ರೆಗೆ ಕೂಡ ದಾಖಲಾಗ್ತಾರೆ. ಅದಾದ್ಮೇಲೆ ಉಸಿರಾಟದ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಅವರಿಗೆ ಉಸಿರಾಟದ ಸಮಸ್ಯೆ ಮಾತ್ರ ಕಡಿಮೆ ಆಗಿರಲಿಲ್ಲ. ಏನೇ ಪ್ರಯತ್ನ ಪಟ್ಟರು ಕೂಡ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ತಮಿಳಿನಲ್ಲಿ ಹಲವು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ವಿಜಯಕಾಂತ್. ನೀವು ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರ ಇವರನ್ನ. ನಂತರ ರಾಜಕೀಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ರಾಜಕಾರಣದಲ್ಲೂ ತಮ್ಮದೇ ಒಂದು ಛಾಪನ್ನು ಕೂಡ ಮೂಡಿಸಿದ್ದಂತಹ ನಟ ವಿಜಯಕಾಂತ್ ಇತ್ತೀಚೆಗೆ ಜನರಲ್ ಬಾಡಿ ಚೆಕಪ್ಗೆ ಅಂತ ಹೋದಾಗ ಕರೋನಾ ವೈರಸ್ ಇರೋದು ದೃಢಪಟ್ಟು ಉಸಿರಾಟದ ಸಮಸ್ಯೆ ತೀವ್ರ ಆಗಿ ಕೊನೆಯುಸಿರೆಳೆದಿದ್ದಾರೆ. ಬಹಳ ದೊಡ್ಡ ಕಲಾವಿದ. ಅವರ ಬಹುತೇಕ ಎಲ್ಲ ಸಿನಿಮಾಗಳು ಒಂದು ಕಾಲದಲ್ಲಿ ತೆಲುಗಿಗೆ ಮತ್ತು ಹೆಚ್ಚಾಗಿ ಹಿಂದಿಗೆಲ್ಲ ಹೆಚ್ಚೆಚ್ಚಾಗಿ ಡಬ್ ಆಗ್ತಾ ಇದ್ದಂತಹ ಕಾಲ. ಹೆಚ್ಚಾಗಿ ದೇಶಭಕ್ತಿಯ ಕಥೆಗಳು, ಆ ತಿರುಳು ಹೊಂದಿದಂತಹ ಪಾತ್ರಗಳಲ್ಲಿ, ಅಂಥ ಕಥೆಗಳಲ್ಲಿ ಹೆಚ್ಚಾಗಿ ಅಭಿನಯ ಕೂಡ ಮಾಡಿದರು. ಸೊ ಸಿನಿಮಾ ನಟನಾಗಿ ಕೇವಲ ಮನರಂಜಿಸೋದಷ್ಟೇ ಅಲ್ಲದೆ ಸುಮಾರು ಪೊಲೀಸ್ ಪಾತ್ರದಲ್ಲಿ ಅಥವಾ ಈ ರೀತಿಯಾದಂಥ ದೇಶಾಭಿಮಾನಿ ಪಾತ್ರದಲ್ಲಿ, ಒಂದೊಳ್ಳೆ ಸಂದೇಶವನ್ನು ನೀಡುವಂಥ ಪಾತ್ರಗಳಲ್ಲಿ ಒಬ್ಬ ಅತ್ಯುತ್ತಮ ನಟನಾಗಿ, ಕಲಾವಿದನಾಗಿ ವಿಜಯಕಾಂತ್ ಗುರುತಿಸ್ಕೊಂಡಿದ್ರು. ಆ ಮೂಲಕ ಅವರು ಪಡ್ಕೊಂಡಂಥ ಅಭಿಮಾನಿ ಬಳಗ ಅದೆಲ್ಲವೂ ಕೂಡ ಅವರಿಗೆ ರಾಜಕಾರಣದಲ್ಲಿ ಬಹಳ ಬೆನ್ನೆಲುಬಾಯಿತು. ಮತ್ತು ಕೆಲಸ ಅಂತ ಬಂದರೆ ಅವ್ರಿಗಿದ್ದಂಥ ಪ್ರೀತಿ ಇತ್ತಲ್ಲ, ಅವರ ಕಾಯಕದ ಮೇಲೆ ಅವ್ರಿಗಿದ್ದಂಥ ಭಕ್ತಿ, ಒಬ್ಬ ಕಲಾವಿದನಾಗಿ ಕಲೆಯನ್ನು ಎಷ್ಟು ಗೌರವಿಸಬೇಕು, ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು ಅನ್ನೋದಕ್ಕೂ ಕೂಡ ಬಹಳಷ್ಟು ಕಲಾವಿದರಿಗೆ ಉದಾಹರಣೆಯಾಗಿದ್ದರು. ದಿನಪೂರ ಶೂಟಿಂಗ್ನಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡಿದಂತಹ ನಿದರ್ಶನಗಳಿಗೂ ಕೂಡ ಸಾಕ್ಷಿಯಾಗಿದ್ದರು. ಕರೋನಾಗೆ ಬಲಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.